ಕೇವಲ 2 ವರ್ಷ ಬಳ್ಳಾರಿಕೆ ಮಾಡಿದ್ರು. ನಮ್ಮ ಗೋವಿಂದಪ್ಪ ತಾವಾರನವರಾಗಲಿ, ಬಸವರಾಜ ಶಿಗ್ಗಾಮಿ ಆಗಲಿ, ಶರೀಫ್ ಮಾಕಪ್ಪ ಇಂಥವ್ರನ್ನ ತಗೊಂಡ್ರು. ಅವ್ರಿಗೊಂದು ಕಟ್ಟಳೆ ಇಟ್ಟಿದ್ರು, ಏನಂತಂದ್ರೆ ನೀನು ಆ ಲೆಕ್ಚರ್ ಆಗಿ ಬರ್ಬೇಕಾದ್ರೆ ವಿದ್ಯಾರ್ಥಿಗಳು ತರಬೇಕು, ಹಳ್ಳಿಗೆ ಅಡ್ಡಾಡಬೇಕು, ಇಷ್ಟು ವಿದ್ಯಾರ್ಥಿ ಅಂದಾಗ ನೀನು ಕೊಡ್ತೀವಿ ಇಲ್ಲದಿಲ್ಲ ಅಂತ ಹೇಳಿದ್ರು. ಆ ಪ್ರಕಾರ ಪಾಪ ಎಷ್ಟೋ ಜನ ಕೈ ಕೊಟ್ಟೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವರೇ ಪಗಾರ ಹಾಕಿ ಸ್ಟೂಡೆಂಟ್ ಹಾಜರಾತಿ ಕೊಟ್ಟರು. ಇದು ಗೋವಿಂದಪ್ಪ ತಾವಾರದು ಇನ್ನೂರಿಗೆ ಪೇಮೆಂಟ್ ಮಾಡಿಲ್ಲ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರ, ದಿನವಿಡೀ ಹಾಡುವಂತ ಜಾನಪದ ವಿದ್ವಾಂಸರ 1-2 ಹಾಡು ತಗೊಂಡು PhD ಮಾಡ್ಕೊಂಡು 1.5 ಲಕ್ಷ ರೂಪಾಯಿ ಪೇಮೆಂಟ್ ಇವ್ರು ತಗೊಂತಾರ. ದಿನವಿಡೀ ಹಾಡೋ ಕಲಾವಿದರ ನಿರ್ಲಕ್ಷ್ಯ ಒಳಪಡಿಸಿದಾರ. ಈ ಜಾನಪದ ವಿಶ್ವವಿದ್ಯಾಲಯ ಚಲವಾಗೈತಿ, ನೀವು ನಾವೆಲ್ಲ ನೋಡಿದ ಹಾಗೆ ಇಲ್ಲಿವರೆಗಿಂತ ಕಾರ್ಯ ಯಾಕೆ ಮಾಡಲಿಲ್ಲ? ಒಟ್ಟಾರೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ಮಾಡಿದ ತಪ್ಪು ಮುಚ್ಚ ಹಾಕ್ಬೇಕಂತೇಳಿ ಮಾಡಾಕತ್ತಾರ. ನಮ್ದು ಈ ಮೂಲಕ ಏನ್ ಹೇಳದಂತಂದ್ರೆ, ಜಾನಪದ ವಿಶ್ವವಿದ್ಯಾಲಯದೊಳಗ ಜಾನಪದ ದಿನಾಚರಣೆ ಮಾಡೋದಕ್ಕೆ ವಿರೋಧ ಇಲ್ಲ, ಕಲಾವಿದರ ಗೌರವ ಮಾಡೋದಕ್ಕೆ ವಿರೋಧ ಇಲ್ಲ. ಆದ್ರೆ ಅವ್ರ ವ್ಯವಸ್ಥೆಗೆ ಜೊತೆಗೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ದುಡ್ಡು ಕೇಳಿದಾದ ಅಂತೇಳಿ ಬಹಿರಂಗಪಡಿಸಲಿ, ಅಂತ ವಿಡಿಯೋಗಳಿದ್ರೆ ಬಹಿರಂಗಪಡಿಸಲಿ. ಇವ್ರು ಏನ್ ಮಾಡಕತ್ತಾರ, ಮೊನ್ನೆ ದಿವಸ ನಮ್ಮ ಇಲ್ಲೇ IB ಒಳಗೆ ನಾವೆಲ್ಲ ಕಲಾವಿದರು ಒಟ್ಟು ಕೂಡಿ ಮಾಡೋದು ಕರೆಕ್ಟ್ ಐತಿ ಎಲ್ಲ ಬೆಂಬಲಿತವಾದಾಗ ಒಡೆದು ಆಳುವ ನೀತಿ ಬ್ರಿಟಿಷ್ ಪಾಲಿಸಿ ಮಾಡಕತ್ತಾರ. ಒಡೆದು ಆಳುವಂತ ಕಲಾವಿದರನ್ನ ಆಶ್ರಮೇಶಗಳು ಮಾಡಿ ಎಷ್ಟೋ ಕಲಾವಿದರು ಆಶ್ರಮೇಶಕ್ಕೆ ಬಲಿಯಾಗಿ, ಶಾಲು ಮಾಲಿಗೆ ಹೊಲಿಯಾಗಿ ಇದು ಮಾಡ್ತಾರ. ಅಂಥದ್ದು ಮಾಡಬಾರ್ದು ಅಂತ ನಮ್ದು ವಿರೋಧ ಇದೆ. ಹಾಗಾಗಿ ಮುಂದಿನ ತೀರ್ಮಾನದೊಳಗೆ ಆದಂತ ತನಿಖೆಗಳು ಹೊರಬರಬೇಕು. ತನಿಖೆ ಮಾಡಿದ್ರೆ ಹೊರಬೀಳಿಸ್ಬೇಕು. ಯಾರು ಶಿಕ್ಷೆ ಬೇಡವ್ರಿಗೆ ಆಗ್ಬೇಕು. ನಾವು ಯಾವ ವ್ಯಕ್ತಿ ವಿರುದ್ಧ ಹೋರಾಟ ನಮ್ದು ಅಲ್ಲ, ವ್ಯವಸ್ಥೆ ವಿರುದ್ಧ ಹೋರಾಟ, ಕಾನೂನು ಅಡಿಗಳು ಹೋರಾಟ ಮಾಡಕತ್ತೀವಿ. ಇದನ್ನ ಯಾವುದೇ ಪ್ರಶ್ನೆ ಮಾಡದೇ ಇದ್ರೆ ಮುಂಬರುವ ಈಗಾಗಲೇ ಸರ್ಕಾರ ಅನೇಕ ತನಿಖಾ ತಂಡಗಳು ಮಾಡಿದ್ರು ಕೂಡ ಇನ್ನೂ ಬಯಲಿಗೆ ಬಂದಿಲ್ಲ. ಬಯಲಿಗೆ ಬರ್ಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ದಯವಿಟ್ಟು ಪತ್ರಿಕಾ ಮಾಧ್ಯಮದ ಮುಖಾಂತರ ಆದ ತನಿಖೆಗಳು ಬಯಲಿಗೆ ಬರಲಿ. ಅಲ್ಲಿರುವಂತ ನಮ್ಮ ಜಾನಪದ ವಿಶ್ವವಿದ್ಯಾಲಯ ಉಳಿಲಿ, ಇಡೀ ನಾಡಿಗೆ ಪ್ರಚಾರ ಆಗಲಿ. ಕೇವಲ ಅದು ಇರುವ ನೆರೆ ರಾಜ್ಯಗಳಿಗೆ ಗೊತ್ತ, ಯೂನಿವರ್ಸಿಟಿಗೆ ನಮ್ಗೆ ಗೊತ್ತಿಲ್ಲ. ಅದು ಬಿಡಿ, ನಮ್ಮ ಹಾವೇರಿ ಜಿಲ್ಲೆ ಕೇಳಿಗಟ್ಟೆ ಯಾವ ವಿಶ್ವವಿದ್ಯಾಲಯ ಅಲ್ಲಿ ಇದು ಇತ್ತಲ್ಲ, ರಾಕ್ ಅಕಾಡೆಮಿ ಇತ್ತಲ್ಲ, ರಾಕ್ ಅಕಾಡೆಮಿ ಗುರುತಿಸ್ತಾರ, ಒಟ್ಟು ಜಾನಪದ ವಿಶ್ವವಿದ್ಯಾಲಯ ಗುರುತಿಸುವಲ್ರು. ಇದೆಂತ ವಿಶ್ವವಿದ್ಯಾಲಯ? ಅದಕ್ಕೆ ದಯವಿಟ್ಟು ಇದು ಈ ಗುರುತಿಸುವಂತ ಆಗಬೇಕು. ಒಳ್ಳೆ ನಡೀತಿರುವಂತ ಆಡಳಿತಾತ್ಮಕ ಇರಬೇಕು. ಮುಂಬರುವ ಪೀಳಿಗೆ ಜಾನಪದ ವಿಶ್ವವಿದ್ಯಾಲಯ ಏನಂದು ಗೊತ್ತಾಗಬೇಕು. ಇದು ಹಿಂಗೆ ಮುಂದುವರೆದರೆ ಸರ್ಕಾರ ಕೂಡ ಹಲವಾರು ಬೇಡಿಕೆಗಳು ಅವ್ರು ಇಟ್ಟಾರ. ಏನಂತ, ದುಡ್ಡು ಬರೋದು ಅನುದಾನ ಇಲ್ಲ ಅಂತೇಳಿ. ಅನುದಾನ ಯಾರು ಕೊಡ್ತಾರಿ? ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ರೊಕ್ಕ ಕೊಟ್ಟಿರ್ತಾರೆ, ಲೆಕ್ಕ ಕೇಳ್ತಾರಿಲ್ಲ. 6 ವರ್ಷ ಅಡಿಕ್ಟ್ ಆಗಿಲ್ಲ. ಈಗ ಯೂನಿವರ್ಸಿಟಿ ಚಲವಾದಾಗ ಕೋಟಿಗಟ್ಟಲೆ ದುಡ್ಡು ಕೊಡ್ತಿದ್ದು, ಈಗ 60-70 ಸಾವಿರ ಯಾಕೆ ನೀತಿ ಕೊಡೈತೆ ಅಂದ್ರೆ, ಮಾಡಿದ ಪಟ್ಟಂತ ರೊಕ್ಕ ಲೆಕ್ಕ ಕೊಡ್ಬೇಕು ಸರ್ಕಾರಕ್ಕೆ. ಆ ಸರ್ಕಾರಕ್ಕೆ ಲೆಕ್ಕ ಕೊಟ್ಟರೆ ಅನುದಾನ ಬಿಡುಗಡೆ ಮಾಡ್ತೈತಿ. ಎಷ್ಟೋ ವಿದ್ವಾಂಸರು, ನಮ್ಮಲ್ಲಿರುವಂತ ರಾಜಕೀಯ ಮುಸ್ತದಿಗಳು ಆ ವಿಶ್ವವಿದ್ಯಾಲಯ ನಮ್ಗೆ ಬೇಕಂತ ನಿರಂತರ ಹೋರಾಟ ಮಾಡಿ ತಂದು ಕನಸು ಕಟ್ಕೊಂಡಿದ್ದನ್ನ ಇದನ್ನ ಹಾಳು ಮಾಡಕತ್ತಾರ. ಅಲ್ಲಿ ಇರುವಂತ ಅಧಿಕಾರಿಗಳು ಕೇವಲ ಗೋಡಿ ಮಧ್ಯದೊಳಗ ಕೂರ್ಸೋಕೊಳ್ಳೆ ಲೆಕ್ಕ ಮಾಡಕತ್ತಾರ. ಇನ್ನೊಂದು ವಿಷಯ ಗೊತ್ತಿರಲಿ, ಈಗಾಗಲೇ ಅಕ್ರಮ ಹಗರಣದೊಳಗ ಗುರುಪ್ರಸಾದ್, ಸಹಜಾನ ಮುದುಕವಿ ಮತ್ತು ನಮ್ಮ ಹಿಂದಿರುವಂತ ಕುಲಪತಿ ಭಾಸ್ಕರ್, ಇವ್ರು 3 ಮಂದಿ ರೂವಾರಿಗಳು. ಆ ಆಡಳಿತಾತ್ಮಕವಾಗಿ ಏನ್ ಮಾಡ್ತಾರ ಅಂದ್ರ, ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆ ರಿಜಿಸ್ಟ್ರಾರ್ ಸಂಬಂಧಪಟ್ಟಿರ್ತೈತಿ. ಅದನ್ನ ಅನುಮೋದನೆ ಕೊಡೋದು ಕುಲಪತಿಗೆ ಸಂಬಂಧ ಇರ್ತೈತಿ. ಅಂತ ಹಗರಣ ಮಾಡಿದ ಕುಲಪತಿ ಮಾಡ್ಯಾರ ಅಂತೇಳಿ ಸರ್ಕಾರ ಕೂಡ ಹಂಪಿ ಯೂನಿವರ್ಸಿಟಿ ಕಳಿಸಿದ್ರೆ ಮತ್ತೆ ಇಲ್ಲೇ ಬರ್ತಾನ. ಜಗತ್ತಿನೊಳಗೆ ಏನಾದ್ರೂ ನೋಡ್ರಿ 3 ಸಲ ಇದೇ ವಿಶ್ವವಿದ್ಯಾಲಯ ಕೊಳ್ಳೆಳ್ಳಾಕತ್ತಾನ. ಏನು ಮತ್ತೆ ಯಾರು ಕರ್ನಾಟಕದ ಅಂತ ಅನುಭವ ಇದ್ದವ್ರು ಇಲ್ವಾ? ಅರ್ಹತೆ ಇದ್ದವ್ರಿಲ್ಲ. ಅವ್ನು ಯಾಕೆ ಬರಕತ್ತಾನ? ಇದಕ್ಕೆ. ಇನ್ನೊಂದು ವಿಷಯ, ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕ ನಮ್ಮ ನಾಡಿನ ಹೆಸರಾಂತ ವಿಶ್ರಾಂತ ಕುಲಪತಿ ಹಂಪಿ ಯೂನಿವರ್ಸಿಟಿಗೆ ಇರುವಂತ ಬೋರ್ಲಿಂಗಯ್ಯವರನ್ನ ಮುಖ್ಯ ಅತಿಥಿ ಮಾಡ್ಯಾರ. ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಒಬ್ಬ ಆಯ್ಕೆ ಕುಲಪತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಬ್ಬ ಸದಸ್ಯನ ಕೊಡಬೇಕು. ಸಿಂಡಿಕೇಟ್ನವರು ಈಗಾಗಲೇ ಈ ಒಂದು ಸಮಿತಿಯವರು ಯೂನಿವರ್ಸಿಟಿ ಪರವಾಗಿ VC ನಮ್ಮ ಬೋರ್ಲಿಂಗಯ್ಯವರನ್ನ ಕಳಿಸಿದೆ. ಅವರೊಬ್ಬರು ಆಯ್ಕೆ ಸಮಿತಿ ಸದಸ್ಯರು. ಹಾಗಾಗಿ ಹತ್ತಿರದಿಂದ ಕಂಡಂತವರು ಏನಾದರೂ ಮಾಡಬೇಕು, ಹುನ್ನಾರ ನಡೆಸಿ ನಾನೇ ಆಯ್ಕೆ ಆಗಬೇಕು, ಶತ ಆಗೈತೆ ನಾನೇ ಆಯ್ಕೆ ಆಗಬೇಕು ಅಂತ ಅವ್ರು ಕರ್ಸಕತ್ತಾರಂತ ನಮ್ಮ ಆಗ್ರಹ. ನಾವು ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಹೊರತು ಬೇರೆ ಅಲ್ಲ. ಹಾಗಾಗಿ ಈ ಎಲ್ಲವ ಸುದ್ದಿಗಳನ್ನು ಪತ್ರಿಕಾ ಮಾಧ್ಯಮದಲ್ಲಿ ತಾವು ಪ್ರಕಟಿಸಿ ಕಣ್ತೆರಿಸಿ ಆದಂಥ ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ವಿನಂತಿಸ್ಕೊಳ್ತೀವಿ. ಒಂದ್ ವೇಳೆ ಇದು ಮಾಡದೇ ಇದ್ರೆ ನಾವು ಈಗಾಗಲೇ ನಮ್ಮ ಸಂತೋಷ್ ತೊಡಮನಿಯವರ ನೇತೃತ್ವದಲ್ಲಿ 10ನೇ ತಾರೀಕಿಗೆ, ಮುಂಬರುವ 10ನೇ ತಾರೀಕಿಗೆ ಕಿತ್ತೂರು ಚೆನ್ನಮ್ಮನ ಸರ್ಕಲ್ ಇಂದ ಜನಪದ ವಾದ್ಯಗಳು ಮತ್ತು ಅರವತ್ತಲ್ಲಿ ಮುಖಾಂತರ ತಹಶೀಲ್ದಾರಿಗೆ ಮನವಿ ಸಲ್ಲಿಸಿ ಅವ್ರ ಮುಖೇನ ನಿಗದಿತ ಅವಧಿ ಕೊಟ್ಟು ಅಷ್ಟೊಂದು ಬಗೆಹರಿಸುತ್ತಿದ್ದಾರೆ. ಅಮರಣ ಸತ್ಯಾಗ್ರಹ ಮಾಡಲಿಕ್ಕೆ ಸಂತೋಷ್ ತೊಡಮನಿ ನಾವು ಎಲ್ಲ ಹೋರಾಟಗಳು ಶಶಿಯಣ್ಣ ಅವರು ಎಲ್ಲ ಕೂಡ ರೆಡಿ ಇದ್ದೇವೆ. ಈಗಾಗಲೇ ಜನಕ್ಕೂ ಕೂಡ ನಿಗದಿಯಾಗಿದೆ. ದಯವಿಟ್ಟು ಆ ತರ ನಮ್ಮ ಜಾನಪದ ವಿಶ್ವವಿದ್ಯಾಲಯದ ಮರ್ಯಾದೆ ನಾವು ಉಳಿಸ್ಕೊಳ್ಳೋಣ, ಇಡೀ ಜಗತ್ತಿಗೆ ಪ್ರಸಾರ ಮಾಡೋಣ. ಅದಕ್ಕೆ ನ್ಯಾಯ ಒದಗಿಸಬೇಕಂದು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ